ಇವತ್ತು ಹೊಸೂರು ಹೋಬಳಿ ಮುದಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ಏನು ಅಕ್ರಮಗಳು ನಡೆದಿದ್ದಾವೆ. ಯಾವ ಥರ ಶಾಸಕರು ಇದನ್ನೆಲ್ಲ ಬೇಕಾದಷ್ಟು ಸರಿ ಪತ್ರಿಕೆ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ರಾಷ್ಟ್ರೀಯ ಹೆದ್ದಾರಿಯವರು ಅವರಿಗೆ ಬೇಕಾದಷ್ಟು ಕೆರೆಯಲ್ಲಿ ಮಣ್ಣನ್ನು ಎತ್ತಿ ಅವರ ರಾಷ್ಟ್ರೀಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದಾರೆ. ಸಾರ್ವಜನಿಕರಿಗಾಗಲಿ ಮತ್ತು ರೈತಾಪಿಗಳಿಗೆ ಅನ್ಯಾಯ ಆಗಿದೆ. ದಯವಿಟ್ಟು ಕೆಂಕ್ರೆಯಲ್ಲಿ ಹರ್ಕೊಂಡಂಗೆ ಕಟ್ಟೆ ಹರ್ಕೊಳ್ತಾ ಇದೆ. ದಯವಿಟ್ಟು ಅಲ್ಲಿ ಬಂದು ಅಧಿಕಾರಿಗಳು, ತಹಶೀಲ್ದಾರರು ಮತ್ತು DC ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅದಕ್ಕೆ ಮಣ್ಣು ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಹೇಳಿದ್ದೀನಿ. ಕಡೆಗೆ ಎಚ್ಚರಿಕೆ ಸಮೇತ ಕೊಟ್ಟಿದ್ದೀವಿ. ಆದರೆ ಅದಕ್ಕೆ ಇದುವರೆಗೂ ಸ್ಪಂದಿಸಿಲ್ಲ. ಅದೇ ರೀತಿ ಮೊನ್ನೆ ಶಾಸಕರು ಏನು ಮಾಡಿದ್ದಾರೆ, ಕೆರೆ ಗುಂಡಿ ಮುಚ್ಚೆ ಕಾರ್ಯಕ್ರಮ ಮಾಡಿ ಅಂದರೆ ಕಮಿಷನ್ ಏಜೆಂಟ್ಗೋಸ್ಕರ ಕಟ್ಟೆ ಅಗಲೀಕರಣ ಅಂತೇಳಿ ಕಟ್ಟೆಯಲ್ಲಿ ಕೆರೆಗಿರೋಂಥ ಮಣ್ಣನ್ನು ಎತ್ತಿ ಮೇಲೆ ತ್ಯಾಪೆ ಹಾಕೋಂಥ ಕೆಲಸ ಆಗಿದೆ. ಯಾಕೆ ಇಂಥ ಕೆಲಸಗಳು ಮಾಡ್ತಾ ಇದ್ದೀರಾ? ದಯವಿಟ್ಟು ಕೆರೆಯಲ್ಲಿ ಹೂಳೆತ್ತ ಕೆಲಸ ಕಾರ್ಯಕ್ರಮ ಇದೆ, ಆದರೆ 20 ಅಡಿಯಿಂದ 50 ಅಡಿವರೆಗೂ ಹೂಳೆಂಥ ಕಾರ್ಯಕ್ರಮ ಇದೆಯಾ? ಯಾಕೆ ನೀವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಲಿಲ್ಲ? ನಾವು ಸಾರ್ವಜನಿಕರನ್ನ ಜೊತೆಯಲ್ಲಿ ಕರ್ಕೊಂಡು ಹೋರಾಟಗಳು ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ದಯವಿಟ್ಟು ಅಧಿಕಾರಿಗಳನ್ನ ಕೂಡಲೇ ಕರೆಸಿ ಕೆರೆ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತ ಒಂದು ಮನವಿ. 25-30 ವರ್ಷಗಳಿಂದ ಮುದಿಗೆರೆ ಗ್ರಾಮದಲ್ಲಿ ನವಗ್ರಾಮದಲ್ಲಿ ಬೇಕಾದಷ್ಟು ಗುಡಿಸುಗಳಿದ್ದಾವೆ. ದಯವಿಟ್ಟು ಅವರಿಗೆ ಯಾವುದೇ ತರಹದ ಒಂದು ಮನೆ ತರಕ್ಕೆ ನಮ್ಮ ಗೌರಿಬಿದನೂರು ತಾಲೂಕಿಗೆ ನಿಮ್ಮ ಕೈಲಾಗಿಲ್ಲ. ನಮ್ಮ ಅಣ್ಣನವರು ಹೇಳಿದಾಗೆ ಇವತ್ತು ನೀವು ಕಮಿಷನ್ ಏಜೆಂಟ್ಗಳ ಕೆಲಸ ಮಾಡ್ತಾ ಇದ್ದೀರಿ ಹೊರತು ಸಾರ್ವಜನಿಕರ ಹಿತದೃಷ್ಟಿ ನೋಡ್ತಾ ಇಲ್ಲ. ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ನೀವು ಬಡವರಿಗೆ ತಲುಪಿಸೋದೇ ಆದರೆ ನಮ್ಮ ಅಣ್ಣವ್ರು ಹೇಳ್ತಾರ ನಿಮಗೆ ಅನುಕೂಲ ಆಗ್ತಾಯಿದೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಲು ಬಯಸುತ್ತೇವೆ.